ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ದಿನಕ್ಕೊಂದು ಬೆಳವಣಿಗೆಗಳು ಚರ್ಚೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಜಾರಕಿಹೊಳಿ ಸಿಎಂ ಉತ್ತರಾಧಿಕಾರಿ ಘೋಷಣೆ ಬಗ್ಗೆನೂ ಚರ್ಚೆ ಆಗ್ತಾ ಇದೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ದಲಿತ ನಾಯಕರು. ಡಿಸೆಂಬರ್ ಅಥವಾ ಜನವರಿಯಲ್ಲಿ ಬೃಹತ್ ಸಮಾವೇಶಕ್ಕೆ ದಲಿತ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ರು. ಆಗ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಿಂದಲೇ ಬ್ರೇಕ್ ಅನ್ನ ಹಾಕಿಸಿದ್ರು. ಪೋಸ್ಟ್ಪೋನ್ ಆಯಿತು ಅಂತ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು. ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಈಗ ಸಮಾವೇಶಕ್ಕೆ ಸಿದ್ಧತೆಗಳಾಗ್ತಾ ಇದೆ, ಮಾತುಕತೆಗಳು ನಡೀತಾ ಇದೆ. ಸಮಾವೇಶ ಸಂಬಂಧ ಸಭೆ ನಡೆಸಿರುವ ದಲಿತ ಮುಖಂಡರು ಅಂದ್ರೆ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್ ಹಾಗೇನೆ ಮುನಿಯಪ್ಪ ಚರ್ಚೆಯನ್ನ ಮಾಡಿದ್ದಾರೆ. ಸಮಾವೇಶದ ಮೂಲಕ ಸಿದ್ದರಾಮಯ್ಯಗೆ ಬಲ ತುಂಬುವುದು ಪ್ರಮುಖ ಉದ್ದೇಶ. ಸಿಎಂ ಬದಲಾವಣೆ ಮಾಡಿದ್ರೆ ದಲಿತರಿಗೆ ಆ ಸ್ಥಾನವನ್ನ ನೀಡಿ ಅಂತ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಡೋದು. ಹೈಕಮಾಂಡ್ಗೂ ಈ ಮುಖೇನ ಎಚ್ಚರಿಕೆ ಸಂದೇಶ ರವಾನಿಸುವಂತ ತಂತ್ರವನ್ನ ದಲಿತ ಮುಖಂಡರು ಇದೀಗ ಮಾಡ್ತಾ ಇದ್ದಾರೆ. ಒಂದು ಕಡೆ ಆಲ್ರೆಡಿ ದೆಹಲಿಗೆ ತೆರಳಿರುವಂತ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ವಿಷಯವಾಗಿ ತಮ್ಮದೇ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಮತ್ತೆ ಸಿಎಂ ಬಣದ ನಾಯಕರಿಗೆ ಅವರ ಹೇಳಿಕೆಗಳಿಗೆ ಬ್ರೇಕ್ ಹಾಕಿಸುವಂತ ಒಂದು ತಂತ್ರವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು, ಅದರಲ್ಲೂ ದಲಿತ ಮುಖಂಡರು ವರಿಷ್ಠರಿಗೆ ಸಂದೇಶ ರವಾನಿಸುವಂತ ಮತ್ತೊಂದು ತಂತ್ರವನ್ನ ಮಾಡ್ತಾ ಇದ್ದಾರೆ. ಅದು ಸಮಾವೇಶದ ಮುಖೇನ. ಸಿಎಂ ಆಗೋದಕ್ಕೆ ಅವಕಾಶ ಬರೋ ತನಕ ಕಾಯ್ಬೇಕಾಗತ್ತೆ. ಈಗಂತೂ ನಾನು ಸಿಎಂ ಆಗೋದಕ್ಕೆ ಅವಕಾಶ ಇಲ್ಲ, ಸಮಯಕ್ಕಾಗಿ ಕಾಯ್ಬೇಕು ಅಂತೇಳಿ ಸಾಹುಕಾರ್ ಹೇಳಿದ್ದಾರೆ. ಅವಕಾಶ ಸೃಷ್ಟಿ ಆಗೋ ತನಕ ನಾನು ಕಾಯ್ಬೇಕಾಗತ್ತೆ, ನಾನು ಸಿಎಂ ಆಗಬೇಕು ಅಂತ ಯತೀಂದ್ರ ಹೇಳಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಚರ್ಚೆ ಬಗ್ಗೆ ಪರಮೇಶ್ವರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಮಾತಾಡ್ತಾ ಅಹಿಂದ ನಾಯಕತ್ವದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾರೆ, ಮತ್ತೆ ಅದಕ್ಕೆ ಸಮರ್ಥನೆ ಕೊಡುವಂತ ಹೇಳಿಕೆಗಳನ್ನ ಕೊಟ್ಕೊಂಡು ಹೋಗ್ತಾರೆ. ಆದ್ರೆ ಈ ಹೇಳಿಕೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ. ಅದಕ್ಕೆ ಕಾಯಬೇಕು ಅಂತ ಸಾಹುಕಾರ್ ಹೇಳಿದ್ರೆ, ಮತ್ತೊಂದು ಕಡೆ ಸಿಎಂ ಕುರ್ಚಿ ಚರ್ಚೆ ಬಗ್ಗೆ ಪರಮೇಶ್ವರ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಕೆಶಿ ಬಗ್ಗೆ ಹೇಳೋದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ, ಎಲ್ಲವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಆಶ್ಚರ್ಯ ಆಗುವಂಥದ್ದು ಏನು ಕೈ ಏನಿಲ್ಲ. ಅವ್ರೇನು ಹೇಳಿದ್ದಾರೆ, ಅವ್ರೇನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ಕೇಳಿದ್ದವ್ರೇನು ಅಹಿಂದ ಅದು ಸಪ್ರೇಟು ಪಾರ್ಟಿ ಬಿಟ್ಟು ಅಥವಾ ಸರ್ಕಾರ ಬಿಟ್ಟಿರುವಂಥ ಒಂದು ಸಂಘಟನೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಅದೇ ಹೇಳಿದ ಹತ್ರ ಪಾರ್ಟ್ ಅಂತ ಇದ್ದೇವೆ ನಾವು ಎಲ್ಲ ವಿರೋಧ ಮಾಡುವಂಥ ಪ್ರಶ್ನೆ ಇಲ್ಲ. ನಾವೇನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಅವ್ರು ಮುಖ್ಯಮಂತ್ರಿ ಸ್ಥಾನ ಹೇಳಿಲ್ಲ. ಅವ್ರು ವಿರೋಧ ಮಾಡೋರು ಆ ಸ್ಥಾನದ ಬಗ್ಗೆ ಅವ್ರಿಗೆ ಅವರು ಕನ್ಫ್ಯೂಷನಲ್ಲಿದ್ದಾರೆ. ಅವ್ರು ಹೇಳಿದ್ದೆ ಬೇರೆ, ಇವ್ರು ತಿಳ್ಕೊಂಡೆ ಬೇರೆ. ನನ್ನ ದೃಷ್ಟಿಯಲ್ಲಿ ಅದು ಸಪ್ರೇಟ್ ಸಂಘಟನೆ ಇದೆ, ಅದರ ನಾಯಕತ್ವ ವಹಿಸ್ಕೊಳ್ಳಿಕ್ಕೆ ಯಾರ್ದು ವಿರೋಧ ಅವಶ್ಯಕತೆ ಇಲ್ಲ. ಅವ್ರೇನು ಮುಖ್ಯಮಂತ್ರಿ ಸ್ಥಾನ ಪಡೀರಿ ಅಥವಾ ಅಧ್ಯಕ್ಷ ಸ್ಥಾನ ಪಡೀರಿ ಅಂತ ಎಲ್ಲೂ ಹೇಳಿಲ್ಲ, ನಾವು ಕೂಡ ಕೇಳಿಲ್ಲ. ಹೀಗಾಗಿ ಅದಕ್ಕೆ ವಿರೋಧ ಅನ್ನೋದು ಪ್ರಶ್ನೆ ಉದ್ಭವಿಸಲ್ಲ ಅಂತ. ಇಲ್ಲ ಹಾಗೇನು ಅದು ಮುಂದಿನ ದಿನಗಳಲ್ಲಿ ಅದು ಈಗ ಹೇಳಲಿಕ್ಕೆ ಆಗೋಲ್ಲ. ಈಗ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ, ಈಗ ಆ ಥರ ಚರ್ಚೆ ನಾವು ಎಲ್ಲಿಯೂ ಮಾಡಿಲ್ಲ, ಮಾಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಅವರು ನಮ್ಮ ನಾಯಕರಿದ್ದಾರೆ, ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಸಮರ್ಥರಿದ್ದಾರೆ. ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ? ಈಗ ಅಷ್ಟು ಅವರು ಸಾಮರ್ಥ್ಯ ಇದೆ. ಅದ್ರ ಬಗ್ಗೆ ನಾವು ಹೇಳೋವಂಥದ್ದಲ್ಲ. ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಅದನ್ನ ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ. ಇನ್ನು ಮುನಿಯಪ್ಪ ಪರವಾಗಿ ಡಾಕ್ಟರ್ ಪರಮೇಶ್ವರ್ ಬ್ಯಾಟ್ ಅನ್ನ ಬೀಸಿದ್ದಾರೆ. ಕೆಎಚ್ ಮುನಿಯಪ್ಪ ಸಿಎಂ ಆದ್ರೆ ತಪ್ಪೇನು, ಮುನಿಯಪ್ಪ ಸಿಎಂ ಆದ್ರೆ ಸಂತೋಷ ಪಡ್ತೀನಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ದಲಿತ ಮುಖ್ಯಮಂತ್ರಿ ವಿಷಯ ಕೂಡ ಮತ್ತೆ ಕಾಂಗ್ರೆಸ್ ಅಲ್ಲಿ ಮುನ್ನೆಲೆಗೆ ಬಂದಿರೋದ್ರಿಂದ ಪ್ರಮುಖ ನಾಯಕರು ಕೂಡ ತಮ್ಮದೇ ರೀತಿಯಲ್ಲಿ ಲಾಭಿಯನ್ನ ಮಾಡ್ತಾ ಇದ್ರು ಕೂಡ ಸದ್ಯಕ್ಕೆ ಅಲ್ಲಿ ಖಾಲಿ ಇಲ್ವಲ್ಲ ಕುರ್ಚಿ ಅಂತ ಹೇಳೋ ಮುಖೇನ ಮುನಿಯಪ್ಪ ಆದ್ರೂ ನನಗೆ ಸಂತೋಷ ಆಗುತ್ತೆ ಅವ್ರು ಸಿಎಂ ಆದ್ರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಆದ್ರೆ ಸಿಎಂ ವಿಚಾರದ ಬಗ್ಗೆ ಹೈಕಮಾಂಡ್ ಅವರೇ ತೀರ್ಮಾನ ಮಾಡಬೇಕು. ಈಗ ಬಿಹಾರ ಚುನಾವಣೆ ನಡೀತಾ ಇದೆ, ಹೈಕಮಾಂಡ್ ಅದ್ರಲ್ಲಿ ಬ್ಯುಸಿ ಇದೆ, ಆಮೇಲೆ ತೀರ್ಮಾನ ಆಗುತ್ತೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ಮುನಿಯಪ್ಪನವರು 7 ಬಾರಿ MP ಆದವರು. ಅವರು ಅದು MP 7 ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ,
ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು, ಕೇಂದ್ರದಲ್ಲಿ ಸಚಿವರಾಗಿ ಈಗ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ, ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನು ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋನೆ, ಯಾಕೆಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ. ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ. ಯಾವ ವರ್ಗ ತುಳಿತಕ್ಕೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದ್ರೆ ಸಂತೋಷ ಪಡೋಕ್ಕಾಗಲ್ವ ನಾವು? ಅದರಿಂದ ಮುನಿಯಪ್ಪನವರು ಸಮರ್ಥರಿದ್ದಾರೆ, ನಾನು ಕೂಡ ಅವರು ಆಗೋದಾದ್ರೆ ನಾನು ಸಂತೋಷ ಪಡ್ತೀನಿ. ಮುನಿಯಪ್ಪ ರಾಜ್ಯ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತಹ ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ್ರೆ. ಒಂದ್ ಕಡೆ ಸಿಎಂ ಬಣ, ಮತ್ತೊಂದ್ ಕಡೆ ಡಿಸಿಎಂ ಬಣ. ಡಿಸಿಎಂ ಯಾವಾಗ ದೆಹಲಿಗೆ ಹೋಗ್ತಾರೆ, ಇಲ್ಲೊಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ನಾವು ನೆನ್ಪು ಮಾಡ್ಕೊಳ್ಬಹುದು, ಈ ಹಿಂದೆನೂ ಇದೇ ತರ ದಲಿತ ಸಮಾವೇಶಕ್ಕೆ ಮುಖಂಡರು ಮುಂದಾದಾಗ ಹೈಕಮಾಂಡ್ ನಿಂದ ಯಾವ ಸಂದೇಶವನ್ನ ಡಿಕೆ ಶಿವಕುಮಾರ್ ಕೊಡಿಸಿದ್ರು ಅಂತ ಹೇಳಿ. ಇಷ್ಟ ದಿನ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂತು ಯತೀಂದ್ರ ಹೇಳದ ಮೇಲೆ. ಈಗ ಸಾಲು ಲೀಡರ್ಸ್ ಹೆಸರು ಲಿಸ್ಟ್ ನಲ್ಲಿ ಸೇರ್ಪಡೆ ಆಗ್ತಿರೋದ್ರಿಂದ ಇದು ಡಿಕೆಶಿಗೆ ಯಾವ ತರ ಟೆನ್ಷನ್ ಅನ್ನ ತಂದಿಟ್ಟಿದೆ ತಿಮ್ಮೇಗೌಡ್ರೆ? ಡಿಕೆಶಿಗೆ ಯಾವ ರೀತಿಯಾಗಿ ಟೆನ್ಷನ್ ಅಂದ್ರೆ, ತಮಗೆ ಪರ್ಯಾಯವಾಗಿ ನಾಯಕರನ್ನ ಹುಟ್ಟು ಹಾಕ್ತಾ ಇದ್ದಾರಲ್ಲ. ತಮ್ಮ ಬಹುದಿನದ ಬಹು ವರ್ಷಗಳ ಕನಸಿನ ಒಂದು ಏನಿದೆ ಸಿಎಂ ಹುದ್ದೆಗೆ ಏರ್ಬೇಕು ಅಂತ, ಆ ಒಂದು ಕನಸಿಗೆ ಕೊಳ್ಳಿಯನ್ನ ಇಡೋದಕ್ಕೆ ಮುಂದಾದ್ರ ವಿರೋಧಿ ಬಣ ಅನ್ನುವಂಥ ಒಂದು ಆತಂಕ ಸಹಜವಾಗಿ ಕಾಡ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರೈಸ್ತಾ ಇದೆ. ಇದೇ ನವೆಂಬರ್ 20 ಈ ನವೆಂಬರ್ ತಿಂಗಳು ಸಮೀಪಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅಂದರೆ ಒಂದು ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಎಂಬ ಅರ್ಥದಲ್ಲಿ ಮಾತನಾಡಿರುವಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ, ಮತ್ತೊಂದು ಕಡೆಯಾಗಿ ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಪೂರೈಸ್ತಾರೆ ಎನ್ನುವಂಥ ಒಂದು ಹೇಳಿಕೆಗಳು, ಮತ್ತೊಂದು ಕಡೆಯಾಗಿ ಮುಂದಿನ ಮುಖ್ಯಮಂತ್ರಿ KH ಮುನಿಯಪ್ಪನವರು, ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಅನ್ನುವಂಥ ಒಂದು ದಲಿತ ನಾಯಕರ ಬಗೆಗಿನ ಒಂದು ಕೂಗು, ಅಂದರೆ ಜೈಕಾರಗಳು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣ ಒಂದು ರೀತಿ ರಾಜಕೀಯವಾಗಿ ತಂತ್ರಗಾರಿಕೆಯನ್ನು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದೆ ಅನ್ನುವಂಥ ಒಂದು ನಿಟ್ಟಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ DCM DK ಶಿವಕುಮಾರ್ ಅವರು ನವದೆಹಲಿ ಪ್ರವಾಸವನ್ನು ಕೈಗೊಂಡು ಹೈಕಮಾಂಡ್ ಮೊರೆ ಹೋಗಿರ್ತಕ್ಕಂಥದ್ದು. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ದಲಿತ ನಾಯಕರುಗಳು, ಅಂದರೆ ಸತೀಶ್ ಜಾರಕಿಹೊಳಿ, ಡಾಕ್ಟರ್ SC ಮಹದೇವಪ್ಪ, ಡಾಕ್ಟರ್ G ಪರಮೇಶ್ವರ್, KH ಮುನಿಯಪ್ಪ, ಈ ಎಲ್ಲ ನಾಯಕರು ಕೂಡ ಇತ್ತೀಚೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಸೇರಿದ್ರು. ಉದ್ದೇಶ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಬೃಹತ್ ದಲಿತ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ಒಂದು ರೀತಿ ಶಕ್ತಿ ಪ್ರದರ್ಶನವನ್ನು ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಈ ನಾಲ್ವರು ಕೂಡ ಸಿಎಂ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಯಾಗಿ ಒಂದು ರೀತಿ ದಲಿತ ನಾಯಕರನ್ನ, ಅಂದರೆ ದಲಿತ ಸಮುದಾಯದ ಒಂದು ಬೃಹತ್ ಸಮಾವೇಶದ ಮುಖಾಂತರ ಏನಾದರೂ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನೇನಾದರೂ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ದೇ ಆಗಿದ್ದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂದರೆ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಒಂದು ಕೂಗನ್ನು ಎಬ್ಬರಿಸೋದಕ್ಕೆ, ಆ ಒಂದು ಕೂಗಿಗೆ ಒಂದು ಮತ್ತಷ್ಟು ಬಲ ತುಂಬುವಂಥ ಒಂದು ನಿಟ್ಟಿನಲ್ಲಿ, ಅಂದರೆ ನಾನಾ ಲೆಕ್ಕಾಚಾರದಲ್ಲಿ ದಲಿತ ಸಮಾವೇಶವನ್ನು ಮಾಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಈ ಒಂದು ವಿಚಾರವಾಗಿ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು. ಥ್ಯಾಂಕ್ ಯು ತಿಮ್ಮೇಗೌಡ್ರೆ. ನೋಡೋಣ ಮುಂದಿನ ಬೆಳವಣಿಗೆ ಏನನ್ನ ಆಗ್ತಾ ಹೋಗುತ್ತೆ ಕಾಂಗ್ರೆಸ್ ಅಲ್ಲಿ ಅಂತೇಳಿ.